ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ಯಾವುದಾದ್ರೂ ಫಂಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಬೇಕು ಅಂತಂದರೆ ಈ ಬೀಟ್ರೋಟ್ ಫೇಸ್ ಮಾಸ್ಕನ್ನು ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಸ್ಕಿನ್. ಯಾವುದೇ ಫಂಕ್ಷನಿಗೆ ಹೋಗ್ಬೇಕು ಅಂದರೆ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಫಂಕ್ಷನ್ನು ಇನ್ನೊಂದು ವಾರ ಇದೆ, ಒಂದು ತಿಂಗಳಿದೆ ಅಂತಂದರೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಮೊದಲನೇದಾಗಿ ನಿಮ್ಮ ಫೇಸ್ನ ಸ್ಟೀಮ್ ತೊಗೊಳ್ಳಿ. ಚೆನ್ನಾಗಿ ನೀರನ್ನ ಕಾಯಿಸ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಬರೋ ಹಬೆನ ನಿಮ್ಮ ಮುಖಕ್ಕೆ ತೊಗೊಳ್ಳಿ. ತೊಗೊಂಡಾದಮೇಲೆ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಫೇಸ್ ವಾಶ್ ಮಾಡ್ಕೊಂಡು ಮುಖವನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಅದಾದ ನಂತರ ಸ್ಟೀಮ್ ತೊಗೊಳ್ಳಿ. ಸ್ಟೀಮ್ ತೊಗೊಂಡಾಗ ನಿಮ್ಮ ಪೋರ್ಸ್ಗಳೆಲ್ಲ ಓಪನ್ ಆಗುತ್ತೆ. ಆವಾಗ ನೀವು ಯಾವುದೇ ಒಂದು ಕ್ರೀಮ್ ಅಥವಾ ಯಾವುದೇ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರೂ ಅದು ನಿಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಫಸ್ಟು ನೀವು ಕ್ಲೀನಾಗಿ ಮುಖವನ್ನು ತೊಳ್ಕೊಂಡು ಬಂದಾದ ನಂತರ ಕ್ಲೀನಾಗಿ ಮುಖನ ಒರೆಸ್ಕೊಂಡು ಸ್ಟೀಮ್ ತೊಗೊಳ್ಳಿ. ಸ್ಟೀಮ್ ತೊಗೊಂಡಾದಮೇಲೆ ಈಗ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ. ಮೊದಲನೇದಾಗಿ ಬೀಟ್ರೋಟ್ ಪೌಡರು. ನೀವು ಈ ಬೀಟ್ರೋಟ್ ಪೌಡರ್ನ ಎಲ್ಲಾದರೂ ಹೊರಗಡೆ ಸಿಗುತ್ತೆ ನಿಮಗೆ, ಎಲ್ಲ ಅಂಗಡಿಗಳಲ್ಲೂ, ಒಂದಷ್ಟು ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಈ ದವಸ ಧಾನ್ಯಗಳು ಸಿಕ್ಕುತ್ತಲ್ಲ, ಅಲ್ಲೆಲ್ಲ ಅಂಗಡಿಗಳಲ್ಲೂ ನಿಮಗೆ ಬೀಟ್ರೋಟ್ ಪೌಡರ್ ಸಿಕ್ಕುತ್ತೆ. ಬಟ್ ಬೆಸ್ಟ್ ಏನು ಗೊತ್ತಾ, ಬೀಟ್ರೋಟ್ನ ನೀವೇ ಮನೆಗೆ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಅಥವಾ ತುರಿದು ಅದನ್ನು ನೀಟಾಗಿ ಒಣಗಾಕಿದ್ರೆ ಒಂದು 2-3 ಬಿಸಿಲಿಗೆ ಚಂದ ಡ್ರೈ ಆಗುತ್ತೆ. ಅದನ್ನು ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ವರ್ಷಾನ್ಗಟ್ಲೆ ಆರಾಮಾಗಿ ಬರುತ್ತೆ. ಬಟ್ ಕೈನ ತಾಕಿಸ್ಬಾರ್ದು, ಅದ್ರ ಜೊತೆಗೆ ನೀರನ್ನು ತಾಕಿಸ್ಬಾರ್ದು. ಸ್ಪೂನಲ್ಲಿ ತಗೊಂಡು ಹಾಕ್ಕೊಂಡ್ರೆ 1 ವರ್ಷಗಳ ಕಾಲ ಆರಾಮಾಗಿ ನಿಮಗೆ ಬೀಟ್ರೋಟ್ ಪೌಡರ್ ಸಿಕ್ಕುತ್ತೆ. ಸೊ ಆ ಥರ ಬೀಟ್ರೋಟ್ ಪೌಡರ್ನ ಮಾಡ್ಕೊಳ್ಳಿ. ಸಿಕ್ಕಿಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡ್ ಬೀಟ್ರೋಟ್ ಪೌಡರ್ನ ತೊಗೊಳ್ಳಿ. ಬೀಟ್ರೋಟ್ ಪೌಡರ್ನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಬೌಲಿಗೆ. ಅದಕ್ಕೆ ಸ್ವಲ್ಪ ಮೊಸರು. ನಿಮ್ದೇನಾದರೂ ಸ್ಕಿನ್ನು ಸಿಕ್ಕಾಬಟ್ಟೆ ಆಯಿಲಿ ಸ್ಕಿನ್ ಆದರೆ ನೀರು ಅಥವಾ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ದೇನಾದರೂ ಡ್ರೈ ಸ್ಕಿನ್ನು ಅಥವಾ ಕಾಂಬಿನೇಷನ್ ಸ್ಕಿನ್, ಮೂಗತ್ರ ಮಾತ್ರ ನನಗೆ ಆಯಿಲಿ, ಮುಖ ಎಲ್ಲ ಕಂಪ್ಲೀಟಾಗಿ ಡ್ರೈ ಅಂತಂದರೆ ನೀವು ಆರಾಮಾಗಿ ಮೊಸರನ್ನ ಬಳಸಬಹುದು. ಬೀಟ್ರೋಟ್ ಪೌಡರ್, ಮೊಸರು, ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಕ್ಲೀನಾಗಿ ಕಂಪ್ಲೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿ. ನೀವು ಇದನ್ನು ಕತ್ತು, ಕೈ, ಕಾಲು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಆದಮೇಲೆ ಒಂದು 30 ಮಿನಿಟ್ಸ್ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಡ್ರೈ ಆದಮೇಲೆ ನೀವು ಉಗುರು ಬೆಚ್ಚಗಿರೋ ನೀರಿಂದ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಬಂದರೆ ಮುಗೀತು. ಇದನ್ನು ನೀವು ಪ್ರತಿದಿನ ಮಾಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಅಕಸ್ಮಾತ್ ಯಾವುದಾದ್ರೂ ಫಂಕ್ಷನ್ ಇದೆ, ಅರ್ಜೆಂಟಾಗಿ ಹೋಗಬೇಕು ಅಂದರೆ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಆರಾಮಾಗಿ ನೀವು 30 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿ ಆರಾಮಾಗುತ್ತೆ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗಿ ಫ್ರೆಶ್ ಆಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ತುಂಬ ಜನ ಹೇಳ್ತಾರೆ ನನ್ನ ಸ್ಕಿನ್ ಯಾವುದಾದ್ರು ಫಂಕ್ಷನಿಗೆ ಹೋಗ್ಬೇಕಂತಂದರೆ ಡಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನಪ್ಪ ಅಂದರೆ, ಯಾವುದಾದ್ರೂ ಫಂಕ್ಷನಿಗೆ ಹೋಗೋದಕ್ಕಿಂತ ಮುಂಚೆ ಐಸ್ ಕ್ಯೂಬ್ ವಾಟರಲ್ಲಿ ನಿಮ್ಮ ಮುಖವನ್ನು ಒಂದು 5-6 ಸಲ ಎದ್ದಿ ಅದ್ರ ಜೊತೆಗೆ ಚೆನ್ನಾಗಿ ನಿದ್ರೆ ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮ ಮುಖ ಸಿಕ್ಕಾಬಟ್ಟೆ ಡಲ್ ಆದಂಗೆ ಕಾಣಿಸುತ್ತೆ. ಯಾವುದಾದ್ರೂ ಫಂಕ್ಷನ್ ಇದೆ ಅಂತಂದಾಗ ಸ್ವಲ್ಪ ದಿನದ ಹಿಂದೆಯಿಂದನೇ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಿದ್ರೆ ಫಸ್ಟ್ ಟೈಮ್ ಕೊಡಿ. ಚೆಂದ ನಿದ್ದೆ ಮಾಡ್ದಂಗೂ ನಿಮ್ಮ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ. ಅದ್ರ ಜೊತೆಗೆ ನಿಮ್ಮ ಮುಖ ಡಲ್ ಆಗಿ ಕಾಣಿಸೋದೇ ಇಲ್ಲ. ಸೊ ಇದನ್ನೆಲ್ಲ ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ. ಅದ್ರ ಜೊತೆಗೆ ಒಳ್ಳೆ ಫುಡ್ ತಿನ್ನಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಜಾಸ್ತಿ ನೀರನ್ನು ಕುಡೀರಿ, ಚೆನ್ನಾಗಿ ನಿದ್ರೆ ಮಾಡಿ, ಸ್ಕ್ರೀನು ಫೋನು ಆದಷ್ಟು ಅದರಿಂದ ದೂರ ಇರಿ. ನಂತರ ಪಿಲ್ಲೋ ಕವರ್ಸ್ನ ಅವಾಗವಾಗ ಚೇಂಜ್ ಮಾಡ್ತಾಯಿರಿ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ. ನೀವು ಯೂಸ್ ಮಾಡುವಂತಹ ಪ್ರಾಡಕ್ಟ್ ಒಳ್ಳೆಯದಾಗಿರಲಿ. ಸೋಪ್ ಮತ್ತು ಬೇರೆಯವ್ರು ಯೂಸ್ ಮಾಡುವಂಥ ಸೋಪು, ಬೇರೆಯವರೆಲ್ಲ ಮುಖಕ್ಕೆ ಡೈರೆಕ್ಟಾಗಿ ಸೋಪ್ ಅಪ್ಲೈ ಮಾಡ್ತಾರೆ, ಅದೇ ಸೋಪ್ನ ನೀವು ಅಪ್ಲೈ ಮಾಡೋದನ್ನ ಕಡಿಮೆ ಮಾಡಿ. ಅದ್ರ ಜೊತೆಗೆ ಟವಲ್, ನೀವು ಫೇಸ್ ಒರೆಸ್ಕೊಳ್ಳೋದಕ್ಕೆ ಅಥವಾ ಮೈ ಒರೆಸ್ಕೊಳ್ಳೋದಕ್ಕೆ ಏನು ಟವಲ್ ಇಟ್ಕೊಂಡಿರ್ತೀರೋ ಅದನ್ನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ನಿಮ್ಮ ಫೋನ್ ಸ್ಕ್ರೀನು ಕೂಡ ಅಷ್ಟೇ. ನಿಮ್ಮ ಫೋನ್ ಸ್ಕ್ರೀನ್ ಇವಾಗ ಮೇಕಪ್ ಮಾಡಿರೋದ್ರಿಂದ ಯಾರತ್ತನಾದ್ರು ಫೋನಲ್ಲಿ ಮಾತಾಡಿದ್ರೆ ಮೇಕಪ್ ಇದ್ರ ಮೇಲೆ ಇರುತ್ತೆ. ಆಫ್ಟರ್ ದಟ್ ನಾನು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದರೂ ಕೂಡ ಇದ್ರ ಮೇಲೆ ಆ ಡಸ್ಟ್, ಆ ಒಂದು ಇದು ಏನಿರುತ್ತೆ ಅದಿರುತ್ತೆ. ಹಿಂಗಂದರೆ ಸಾಕು. ಮತ್ತು ಫೇಸ್ ವಾಶ್ ಆದಮೇಲೆ ಕೂಡ ಇದ್ರ ಮೇಲೆ ಇರುವಂತಹ ಬೇಡವಾಗಿರುವಂತಹ ಈ ಮೇಕಪ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅದು ಮತ್ತೆ ನನ್ನ ಸ್ಕಿನ್ ಮೇಲೆ ಆಗುತ್ತೆ. ಆಗ ಕೂಡ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಅಥವಾ ಅಲರ್ಜಿ ಅಥವಾ ಪಿಂಪಲ್ಸ್, ಓಪನ್ ಪೋರ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟನ್ನು ಮಾಡ್ತಾ ಬನ್ನಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಈ ಒಂದು ಟಿಪ್ಸ್ನ ಮರಿದಲ್ಲೇ ಮಿಸ್ ಮಾಡದೆ ಮಾಡಿ, ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್. ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಎಲ್ಲನೂ ಕೂಡ ಇದೇ ಪೇಜಲ್ಲಿ ಸಿಗುತ್ತೆ. ಒಂದ್ಸಲ ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.